ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ನಾನು ಬೇಸಿಕ್ ಕ್ರೋಶಾ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಬೇಸಿಕ್ಕಾಗಿ ಸ್ಟಾರ್ಟಿಂಗ್ ಕಲಿಯುವಂಥವ್ರಿಗೆ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ನಾನು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ಅಥವಾ 7 ಎಳೆನೂ ಕೂಡ ನೀವು ತೊಗೋಬೋದು. ಸೊ ಇವತ್ತಿನ ಒಂದು ಕ್ರೋಶಾ ಕುಚ್ಚಿಗೆ ಯಾವುದೇ ರೀತಿ ಬೀಡನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಕುಚ್ಚನ್ನು ಕೂಡ ಕಟ್ತಾ ಇಲ್ಲ. ಕುಚ್ಚು ಇಲ್ಲದೇ ಹಾಗೆ ಬೀಡ್ ಇಲ್ಲದೇ ಹಾಕುವಂಥ ಡಿಸೈನ್ ಇದು. ಸೊ ಈ ಬೇಸಿಕ್ ಲೆವೆಲ್ ಅಂದರೆ ಕಲಿಯುವಂಥವ್ರು ಬಿಗಿನರ್ಸ್ ಇರ್ತಾರಲ್ಲ ಅಂಥವ್ರಿಗೆ ಈಸಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾವು ವರ್ಕ್ ಜಾಸ್ತಿ ಇದ್ರೇ ನಮಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಬಿಟ್ಟು 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಒಂದು ಪಾಯಿಂಟ್ ಒಳಗಡೆ ಬಟ್ಟೆ ಒಳಗಡೆನೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು ನಾವು. ಸ್ವಲ್ಪ ಯಾವಾಗಲೂ ಒಂದು ಪಾಯಿಂಟ್ ಒಳಗೆ ಮಾಡ್ಕೊಂಡ್ರೆ ನಮಗೆ ಸೀರೆ ಸುಕ್ಕು ಬರಲ್ಲ ಬಟ್ಟೆ ಯಾವತ್ತಿಗೂ. ಮತ್ತು ನಾನು 5 ಚೈನ್ ಹಾಕಿದ್ದೀನಿ. ಮತ್ತು 5 ಚೈನ್ ಹಾಕಿಬಿಟ್ಟು ಒಂದು ಪಾಯಿಂಟ್ ಒಳಗಡೆನೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಪಾಯಿಂಟ್ ಒಳಗಡೆನೆ ನಾವು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಇವತ್ತಿನ ಬೇಸಿಕ್ ಫಸ್ಟ್ ಮೊದಲೇ ಸ್ಟೆಪ್ಪಲ್ಲಿ ನಾವು 5 ಚೈನು ಒಂದು ಸಿಂಗಲ್ ಕ್ರೋಶಾ, 5 ಚೈನು ಒಂದು ಸಿಂಗಲ್ ಕ್ರೋಶಾ. ನಾವು ಈ ಡಿಸೈನ್ ಪೂರ್ತಿ ಮೊದಲೇ ಸ್ಟೆಪ್ಪನ್ನು ಇದೇ ರೀತಿ ಮಾಡ್ತಾ ಹೋಗಬೇಕು. 5 ಚೈನ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶಾ ಹಾಕ್ತಾ ಹೋಗಬೇಕು. ಇದೇ ರೀತಿ ಮಾಡಿಬಿಟ್ಟು ನಾನು ಎಂಡಿಗೆ ತೋರಿಸ್ತೀನಿ. ನೋಡಿ ಲಾಸ್ಟಿಗೆ ನಾನು ಬಂದಿದ್ದೀನಿ. ಲಾಸ್ಟಲ್ಲಿ ನಾನು ಮತ್ತೆ 5 ಚೈನ್ ಹಾಕ್ಕೊಂಬಿಟ್ಟು 5 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ಅದರೊಳಗಡೆ ಈ ರೀತಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ನೋಡಿ ಇದು ರೈಟ್ ಸೈಡು, ನಾನೀಗ ಲೆಫ್ಟ್ ಸೈಡ್ ಅಂದರೆ ರಾಂಗ್ ಸೈಡಿಂದ ಈಗ ವರ್ಕ್ ಮಾಡ್ಕೊತೀನಿ ಕಂಟಿನ್ಯೂ ಆಗಿ. ಮತ್ತು ನಾನು ಥ್ರೆಡನ್ನೇನು ಕಟ್ ಮಾಡಲ್ಲ. ಇಲ್ಲಿಂದ ಈಗ 2 ಚೈನ್ನ ಹಾಕ್ಕೊಂಬಿಟ್ಟು ಕ್ರೋಶಾ ಮೇಲೆ ಒಂದು ಸರಿ ದಾರನ ತೊಗೊಳ್ಳಿ. ಹಾಗೆ ಮೊದಲಿಗೆ ಏನು 5 ಚೈನ್ ಹಾಕಿರ್ತೀವಲ್ಲ ಅದರ ಒಳಗಡೆಯಿಂದ ದಾರನ ತಂದುಬಿಟ್ಟು 2 ಸೇರಿ ಒಂದು ಮಾಡಿ, 2 ಸೇರಿ ಒಂದು ಮಾಡಿ, ಅಂದರೆ ಒಂದು ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಅದೇ ರೀತಿ ನಾವಿಲ್ಲಿ ಕ್ರೋಶಾ ಮೇಲೆ ತೊಗೊಂಡು ಈ 5 ಚೈನ್ ಒಳಗಡೆ ನಾವು 5 ಸಾರಿ ನಾವು ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಯಾಕೆಂದರೆ ಇಲ್ಲಿ ಮೊದಲು ನಾವು 2 ಚೈನ್ನ ಹಾಕ್ಕೊಂಡಿದ್ದೀವಲ್ಲ, ಸೊ ಅದನ್ನು ನಾನು ಕೌಂಟ್ ಮಾಡಿಕೊಂಡು ಅದನ್ನು ಬಿಟ್ಬಿಟ್ಟು 5 ಚೈನ್ ಮಾಡಿದ್ದೀನಿ. ಸೊ ಇಲ್ಲಿಂದ 1 2 3 4 5 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಕ್ರೋಶಾ ಮೇಲೆ ದಾರ ತಗೊಳ್ಳಿ. ಅದೇ 5 ಚೈನ್ ಒಳಗಡೆಯಿಂದ ನಾವೇನಿತ್ತು ಈಗ ಡಬಲ್ ಕ್ರೋಶಗಳನ್ನು ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಮತ್ತೆ ನಾವೀಗ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನಾವು ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೋಡಿ ಅದಾದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶಾ 2 ಆಯಿತು. ಇದು 3ನೇ ಡಬಲ್ ಕ್ರೋಶಾ, ಇದು 4ನೇ ಡಬಲ್ ಕ್ರೋಶಾ, ಇದು 5ನೇದು. ಮತ್ತು 5 ಚೈನ್ ಹಾಕಿದ ಮೇಲೆ 5 ಸಾರಿ ನಾನು ಡಬಲ್ ಕ್ರೋಶಗಳನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ 5 ಚೈನು ಒಳಗಡೆ ನಾವು 5 ಡಬಲ್ ಕ್ರೋಶಾ ಮತ್ತು 5 ಚೈನ್ ಮತ್ತು 5 ಡಬಲ್ ಕ್ರೋಶಾ ಹಾಕಿದಾದಮೇಲೆ ಮತ್ತೆ 1 2 2 ಚೈನ್ ಹಾಕ್ಕೊಂಬಿಟ್ಟು ಕ್ರೋಶಾ ಮೇಲೆ ಒಂದು ಸರಿ ದಾರನ ತಗೊಂಡು 5 ಚೈನ್ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇರುವಂಥ 5 ಚೈನ್ ಮೇಲುಗಡೆ ಇದೆಯಲ್ಲ ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತೆ ಸೇಮ್ ಅದೇ ರೀತಿ 2ನೇ ಡಬಲ್ ಕ್ರೋಶಾ ಮತ್ತು 3ನೇ ಡಬಲ್ ಕ್ರೋಶಾ, ಮತ್ತು 4 ಮತ್ತು 5ನೇ ಡಬಲ್ ಕ್ರೋಶಾ.
ಈ ರೀತಿ ಮತ್ತೆ 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ 3 4 5 5 ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಕ್ರೋಶ ಮೇಲೆ ಈ ರೀತಿ ಮೇಲ್ಗಡೆ ತಗೊಂಡು ಮತ್ತೆ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಡಬಲ್ ಕ್ರೋಶ, ಒಂದು 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಇರುವಂಥ 5 ಚೈನ್ ಏನಿದೆಯಲ್ಲ ಅಲ್ಲಿ ನಾವು ಈ ರೀತಿ 5 ಡಬಲ್ ಕ್ರೋಶ 5 ಚೈನು 5 ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಮತ್ತೆ ನಾವು 5 ಡಬಲ್ ಕ್ರೋಶ ಹಾಕಿದ ಮೇಲೆ ನಾವು ಮತ್ತೆ ಚೈನ್ ಹಾಕೋಬೇಕು. ನೋಡಿ 5 ಆಯಿತು ಡಬಲ್ ಕ್ರೋಶ. ನೋಡಿ ಇದು ರಾಂಗ್ ಸೈಡು, ಇದು ರೈಟ್ ಸೈಡು. ನಾವು ಈಗ ಹಿಂದ್ಗಡೆಯಿಂದ ಹಾಕ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ದೀವಿ. ಮುಂದ್ಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಸೊ ಸಿಂಪಲ್ ಆಗಿದೆ ಡಿಸೈನು. 5 ಚೈನು ಒಂದು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇರುವಂಥ 5 ಚೈನಿಗೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ನೋಡಿ ಮತ್ತೆ ಇಲ್ಲಿಂದ 1 ಚೈನ್ 2 ಚೈನ್ 2 ಚೈನ್ ಹಾಕೊಂಡ್ಬಿಟ್ಟು ಕ್ರೋಶ ಮೇಲೆ ನೋಡಿ ಇದನ್ನು ಸ್ಕಿಪ್ ಮಾಡಿ 5 ಚೈನ್ ಇರುವಂಥ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಇರುವಂಥ 5 ಚೈನು ಒಳಗಡೆಯಿಂದ ನಾವು ಕ್ರೋಶ ಮೇಲೆ ದಾರ ತಗೊಂಡು ಅದರ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬರ್ಬೇಕು. ಈ ರೀತಿ ಎಳ್ಕೊಂಬಂದು ಎರಡನ್ನು ಸೇರಿ ಒಂದು ಮಾಡಿ, ಎರಡನ್ನು ಸೇರಿ ಒಂದು ಮಾಡಿ, ಒಂದು ಡಬಲ್ ಕ್ರೋಶ ಮಾಡಿ ಮತ್ತೆ ಅದೇ ಒಂದು ಪ್ಲೇಸಲ್ಲೇ ಮತ್ತೆ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 5 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 5 ಚೈನ್ ಹಾಕ್ಬಿಟ್ಟು ಮತ್ತೆ 5 ಡಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಇರುವಂಥ 5 ಚೈನ್ನ ಒಳಗಡೆ ನಾವು ಮತ್ತೆ ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ನೋಡಿ 5 ಚೈನು 5 ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಅದೇ 5 ಚೈನು ಇದರಲ್ಲಿ ಒಳಗಡೆ ಮತ್ತೆ 5 ಈಗ ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಈ ರೀತಿ 5 ಡಬಲ್ ಕ್ರೋಶಗಳನ್ನು ನಾವು ಹಾಕಬೇಕು. ತುಂಬ ಸಿಂಪಲ್ ಆಗಿದೆ ಡಿಸೈನು. ನಿಮಗೆ ಯಾವುದೇ ರೀತಿ ಬೀಡಿ ಇಲ್ದೇ ಕುಚ್ಚಿಲ್ದೇ ಹಾಕುವಂಥ ಡಿಸೈನ್ ಇದು. ಸೊ ಕಸ್ಟಮರ್ ಯಾರಾದರೂ ಕೇಳಿದರೆ ಈ ರೀತಿಯಾದಂಥ ಒಂದು ಡಿಸೈನ್ನ ಹಾಕ್ಕೊಡಿ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಲವರು ಬೀಡ್ ಕಲರ್ಸ್ ಹೋಗುತ್ತೆ ಅಂತ ಅಂತಾರೆ, ಕುಚ್ಚಾದರೆ ಸ್ವಲ್ಪ ಇದು ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ನಾನು ಪೂರ್ತಿ ಕಂಪ್ಲೀಟ್ ಮುಗಿಸ್ಕೊಂಡು ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ನಾನು 5 ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ನಾನೀಗ ನೆಕ್ಸ್ಟಿಗೆ ಇದಕ್ಕೆ ಥ್ರೆಡನ್ನು ಡಾರ್ಕ್ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಲೈಟ್ ಕಲರ್ ತೊಗೊಂಡಿದ್ದೆ, ಈಗ ಡಾರ್ಕ್ ಪಿಂಕನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ 5 ಡಬಲ್ ಕ್ರೋಶಗಳ ಆದ ಮೇಲೆ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ನೋಡಿ ಇದ್ರೊಳಗಡೆ ಥ್ರೆಡ್ನ ಎಳ್ಕೊಂಡು ನೋಡಿ ಇದನ್ನ ಈ ಕಡೆ ಇರುವಂಥ ಥ್ರೆಡ್ನ ಎಳೀರಿ, ಆವಾಗ ಗಟ್ಟಿಗೆ ಅದು ಥ್ರೆಡ್ ನಮಗೆ ಸೆಕ್ಯೂರ್ ಆಗುತ್ತೆ. ಸೊ ಈ ರೀತಿ ಎಳ್ಕೊಂಡು ಥ್ರೆಡ್ಡನ್ನು ನಾವು ಈಗ ಸ್ವಲ್ಪ ಇದನ್ನ ಟೈಟ್ ಮಾಡಿಕೊಂಡು ಈಗ ಈ ಲೆವೆಲ್ಗೆ ದಾರನ ಕಟ್ ಮಾಡ್ಕೊಂಬಿಡೋಣ ಗಂಟು ಹಾಕೊಳ್ಳೋದಕ್ಕೆ. ಈ ರೀತಿ ದಾರನ ಕಟ್ ಮಾಡ್ಕೊಳ್ಳಿ. ದಾರನ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಒಂದು ಗಂಟು ಹಾಕಿ ಸೆಕ್ಯೂರ್ ಮಾಡ್ಕೊಂಬಿಡೋಣ. ಗಂಟು ಹಾಕಿದರೆ ನಮಗೆ ಮತ್ತೆ ಥ್ರೆಡ್ಡು ಬಿಚ್ಚುವಂಥದ್ದು ಇರಲ್ಲ. ನೋಡಿ ಈ ರೀತಿ ಒಂದು ಗಂಟನ್ನು ಹಾಕ್ಬಿಟ್ಟು ಈ ರೀತಿ ಹತ್ರಕ್ಕೆ ಎಳ್ಕೊಂಡು ಟೈಟ್ ಮಾಡ್ಕೊಂಬಿಡಿ. ಈ ರೀತಿ ಟೈಟ್ ಮಾಡ್ಕೊಂಡಾದಮೇಲೆ ಈಗ ನಾವು ರಾಂಗ್ ಸೈಡಿಂದ ಹಾಕ್ಕೊಂಬಂದ್ವಲ್ಲ, ಈಗ ಫ್ರಂಟ್ ರೈಟ್ ಸೈಡಿಂದ ನಾವು ಕರೆಕ್ಟಾಗಿ ಮತ್ತೀಗ ಹಾಕ್ತಾ ಹೋಗಬೇಕು. ಇದು 3 ಸ್ಟೆಪ್ಪಲ್ಲಿ ಆಗುವಂಥದ್ದು.
ಇದು ಲಾಸ್ಟ್ನೇ ಸ್ಟೆಪ್. ಈಗ ನಾವು ಲಾಸ್ಟ್ನೇ ಸ್ಟೆಪ್ಪನ್ನು ಹಾಕಿದರೆ ನಮ್ಮ ಡಿಸೈನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಒಂದು ಸರಿ ಲಾಕ್ ಆದಮೇಲೆ ಇಲ್ಲಿಂದ 1 2 3 3 ಚೈನ್ ಹಾಕ್ಬಿಟ್ಟು ನೋಡಿ, ಈ ಚೈನ್ ಒಳಗಡೆಯಿಂದ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ 1 2 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಕೆಳಗಡೆಯಿಂದ ಚೈನ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಈಗ 2ನೇ ಡಬಲ್ ಕ್ರೋಶ, ಇದು 3ನೇ ಡಬಲ್ ಕ್ರೋಶ. ಈ 3ನೇ ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಈ ದಾರದ ಒಳಗಡೆಯಿಂದ ಒಂದು ಸರಿ ಇಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ರೀತಿ ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಮತ್ತೆ 2 ಚೈನ್, ಮತ್ತೆ 2 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ತೊಗೊಂಡು ಮತ್ತೆ ಈ ಚೈನ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸರಿ ಡಬಲ್ ಕ್ರೋಶ ಆಯಿತು. ಈ 2ನೇ ಸರಿ ಡಬಲ್ ಕ್ರೋಶ, ಮತ್ತು ಇದು 3ನೇ ಡಬಲ್ ಕ್ರೋಶ. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್, 2 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಈ 5 ಚೈನ್ ಒಳಗಡೆಯಿಂದ ಒಂದು ಸರಿ ಲಾಕ್ ಮಾಡ್ಕೊಂಬಿಡಿ. ನಿಮಗೆ ಸಣ್ಣ ಸಣ್ಣದಾಗಿ ಒಂದು ರೀತಿ ಫ್ಲವರ್ ಪೆಟಲ್ ರೀತಿ ಆಗುತ್ತೆ. ಮತ್ತೆ 2 ಸರಿ ಚೈನ್ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಥ್ರೆಡ್ ಒಳಗಡೆಯಿಂದ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ಳಿ. ಒಂದಾಯಿತು. ಇದು 2ನೇ ಡಬಲ್ ಕ್ರೋಶ. ಇದು 3ನೇ ಡಬಲ್ ಕ್ರೋಶ. ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಬಿಡಿ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 3 ಸರಿ ಮಾಡ್ಕೋಬೇಕು. ಸಣ್ಣದಾಗಿ ನಮಗೆ ಹೂವಿನ ಫ್ಲವರ್ ಇದರ ರೀತಿ ಫಾರ್ಮ್ ಆಗುತ್ತೆ. ಮತ್ತು 1 2 3 3 ಚೈನ್ ಹಾಕ್ಕೊಂಬಿಟ್ಟು ನೋಡಿ, ಇಲ್ಲಿ ಏನು ನಾವು ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶ, ಅದರ ಮೇಲ್ಗಡೆನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ನಾವು 1 2 3 3 ಚೈನ್ ಮಾಡ್ಕೊಳ್ಳಿ. ಮತ್ತು ಈ 5 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಂಡಿಗೆ ಎಳ್ಕೊಂಬಿಡಿ ಈ ಸಿಂಗಲ್ ಕ್ರೋಶನ. ಆವಾಗ ನಾವು 3 ಪೆಟಲ್ ಹಾಕ್ಕೊಳ್ಳೋದಕ್ಕೆ ನಮಗೆ ಜಾಗ ಸಿಗುತ್ತೆ. ತುಂಬ ಟೈಟನ್ನು ಹಾಕೋಬೇಡಿ. 2 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಕ್ರೋಶ ಮೇಲೆ ದಾರನ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇದು 2ನೇ ಡಬಲ್ ಕ್ರೋಶ. ಇದು 3ನೇ ಡಬಲ್ ಕ್ರೋಶ. ನಾವು 3 ಡಬಲ್ ಕ್ರೋಶ ಹಾಕ್ತೀವಿ. ಆ ಕಡೆ ಈ ಕಡೆ 2 ಚೈನ್ ಹಾಕಿದಾಗ ನಮಗೆ ಟೋಟಲಾಗಿ 5 ಲೆಕ್ಕ ಆಗುತ್ತೆ. ಈ ಪೆಟಲ್ ರೆಡಿ ಆಗೋದಕ್ಕೆ 5 ನಾವು ಡಬಲ್ ಕ್ರೋಶದ ರೀತಿ ಆಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ 2 ಚೈನ್ ಹಾಕ್ತೀವಲ್ಲ, ಅದು ಕೂಡ ಕೌಂಟಿಗೆ ತೊಗೊಂಡ್ರೆ ನಿಮಗೆ 5 ಲೆಕ್ಕ. ಸೆಂಟ್ರಿಗೆ ಮಾತ್ರ 3 ಡಬಲ್ ಕ್ರೋಶ. ನೋಡಿ, ಈ ರೀತಿ ಫ್ಲವರು ಇದಾಗುತ್ತೆ. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಯಾರು ಕುಚ್ಚು ಬೇಡ ಅಥವಾ ಬೀಡು ಬೇಡ ಅಂತ ಹೇಳ್ತಾರಲ್ಲ, ಅಂಥ ಕಸ್ಟಮರ್ಗೆ ಈ ಫ್ಲವರ್ ಡಿಸೈನ್ನ ಹಾಕ್ಕೊಡಿ. ಡಬಲ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 2 ಚೈನ್ ಹಾಕ್ಕೊಂಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಕ್ರೋಶ ಮೇಲೆ ತೊಗೊಳ್ಳಿ ದಾರನ, ಮತ್ತು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್, ಒಂದು ಸಿಂಗಲ್ ಕ್ರೋಶ, ಲಾಕು ಸಿಂಗಲ್ ಕ್ರೋಶ 2 ಒಂದೇ.
ಈಗ ಮತ್ತೆ ಇನ್ನೊಂದು ಪೆಟಲ್ನ ಮಾಡ್ಕೋಬೇಕು. ನೀವು 2 ಚೈನ್ ಹಾಕ್ಕೊಳ್ಳಿ. ಕ್ರೋಶೆ ಮೇಲೆ ಒಂದ್ಸರಿ ದಾರನ ತಗೊಂಡು ಈ 5 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ. ಈ ರೀತಿ ನಾವು ಕರೆಕ್ಟಾಗಿ ಈ ರೀತಿ ಕೌಂಟ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ಡಿಸೈನು ಕ್ಲೀನಾಗಿ ಬರುತ್ತೆ. ನೋಡಿ ಈ ರೀತಿ 3 ಸಾರಿ ಪೆಟಲ್ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 2 3 3 ಚೈನ್ ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಅದ್ರ ಮೇಲ್ಗಡೆನೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಪೂರ್ತಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಇರುವಂಥ ಸೀರೆಗಳಿಗೆ ಹಾಕಿ ನೋಡಿ. ಈ ಡಿಸೈನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾಕೆಂದರೆ ಕೆಲವರು ಬೀಡ್ ಹಾಕಿದರೆ ಕಪ್ಪಾಗುತ್ತೆ ಅಂತ ಬೇಡ ಅಂತಾರೆ, ಕೆಲವರು ಕುಚ್ಚು ಬೇಡ ಅಂತ ಹೇಳ್ತಾರೆ. ಸೊ ಇದು ಅಂಥವ್ರಿಗೆ ಈ ರೀತಿ ಸಿಂಪಲಾಗಿ ಡಿಸೈನ್ ಹಾಕ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಇದನ್ನು ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಫೈನಲ್ಲಾಗಿ ನಮ್ಮ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಕುಚ್ಚು ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಕುಚ್ಚು ಹಾಕಿದರೆ ಎಲ್ಲದಕ್ಕೂ ನಾವು ಹಾಕ್ತಾನೆ ಇರ್ತೀವಿ. ಸೊ ಆವಾಗ ಇದರ ಲುಕ್ ಹೋಗುತ್ತೆ. ಸೊ ಇದನ್ನು ಇದೇ ರೀತಿ ಇದ್ದರೆ ತುಂಬಾ ನಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ ಈ ರೀತಿ ಪೆಟಲ್ಸ್ ನೋಡಿ 3 ಪೆಟಲ್ಸ್ ನೀಟಾಗಿ ಕಾಣಿಸುತ್ತಲ್ಲ, ಈ ರೀತಿ ಬರುತ್ತೆ ಇವತ್ತಿನ ಡಿಸೈನು. ಸೊ ಇವತ್ತಿನ ಡಿಸೈನ್ಗೆ ನಾವು ಕಾಸ್ಟ್ ಬಂದುಬಿಟ್ಟು ಒಂದು 350ನ ತೊಗೋಬೋದು ಆರಾಮಾಗಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಹಾಕಿ ನೋಡಿ ನಿಮ್ಮ ಸೀರೆಗಳಿಗೆ. ಎಲ್ಲ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಡಿಸೈನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫಸ್ಟ್ ಬೇಸಿಕ್ ಇರೋರಿಗೆ ತುಂಬ ಒಳ್ಳೆಯ ಡಿಸೈನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.